ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ರಾಜ್ಯದಲ್ಲಿ ಆರ್ಎಸ್ಎಸ್ ಬಗ್ಗೆ ದೊಡ್ಡ ವಿವಾದವೇ ಎದ್ದಿದೆ. ಘನ ಸರ್ಕಾರದ ಮಾನ್ಯ ಸಚಿವರೊಬ್ಬರು ಸಂಘದ ಕಾರ್ಯ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಎನ್ನುವಂಥ ದಾಟಿಯಲ್ಲಿ ಮಾತನಾಡಿದ್ದಾರೆ. ಸಂಘವನ್ನ ನಿಷೇಧಿಸಲಾಗಿತ್ತು, ಸಂಘದವರು ಕೋಮು ಪ್ರಚೋದನೆ ಮಾಡ್ತಾರೆ ಎನ್ನುವಂತೆ ಬಿಂಬಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಆರ್ಎಸ್ಎಸ್? ದೇಶದಲ್ಲಿ ಸ್ವಯಂ ಸೇವಕ ಸಂಘ ಆರಂಭವಾಗಿದ್ದೇಕೆ? ಇದುವರೆಗೆ ಸಂಘ ದೇಶದಲ್ಲಿ ಮಾಡಿದ್ದೇನು? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವಿಂದು ನಿಮಗೆ ತೋರಿಸ್ತೀವಿ. ಆರ್ಎಸ್ಎಸ್ ಯಾರು ಕಿತ್ಕೋಲಿಕ್ಕಾಗಿಲ್ಲ. ಇವತ್ತು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಕಾಂಗ್ರೆಸ್ನವ್ರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್ ನಿರ್ಬಂಧ ಹಾಕ್ಬೇಕಂತೇಳಿ. ಅವ್ರ ದಮ್ ಇದ್ರೆ ರಾಜ್ಯದಲ್ಲಿರುವಂತ ಮದ್ರಸಾಗಳು ಅವತ್ತನ್ನು ನಿಷೇಧ ಮಾಡುವಂತ ಕೆಲಸ ಮಾಡಲಿ. ಏನ್ ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರ ಅವ್ರಿಗೆ ಮಂತ್ರಿ ಮಾಡ್ತಾರ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದ್ ಕಾಲದಾಗ ದೇಶಭಕ್ತರಾದ್ರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು. ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ. ಒಂದು ಕತೆ ಇತ್ತು, ಪದ್ಯ ಇತ್ತು. ಆ ಪದ್ಯ ಏನಂದ್ರೆ ತಿರುಕನ ಕನಸು. ಯಾಕಂದ್ರೆ RSS ಅವ್ರನ್ನ ಬ್ಯಾನ್ ಮಾಡಬೇಕು ಅಂದೇಳಿ ಅವತ್ತಿನ ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರೂಗೆ ಆಗ್ಲಿಲ್ಲ. ನಂತರ ಬಂದ ಇಂದಿರಾ ಗಾಂಧಿ ಅವರು ಕೂಡ RSS ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರಾಜೀವ್ ಗಾಂಧಿ ಅವರು ಪ್ರಯತ್ನ ಮಾಡಿದ್ರು, ರಾಜೀವ್ ಗಾಂಧಿ ಅವರು ಕೂಡ RSS ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ಸೋನಿಯಾ ಗಾಂಧಿ ಬೇರೆ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ RSS ಒಂದು ಕೂದಲು ಕೂಡ ಆರ್ಎಸ್ಎಸ್ ಎಲ್ಲಿ ಕೇಳಿ ಎಲ್ಲಿ ನೋಡಿ ಒಂದೇ ಸದ್ದು, ಅದುವೇ ಆರ್ಎಸ್ಎಸ್. ಕಾಂಗ್ರೆಸ್ ನಾಯಕರು ಸೀಕ್ರೆಟ್ ಆರ್ಗನೈಸೇಷನ್ ಅಂತಿದ್ರೆ ಬಿಜೆಪಿ ನಾಯಕರು ದೇಶದ ಅಸ್ಮಿತೆ ಅಂತಿದ್ದಾರೆ. ಕಾಂಗ್ರೆಸ್ನವರು ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆ ಬ್ಯಾನ್ ಮಾಡಿ ಅಂದ್ರೆ ಬಿಜೆಪಿ ಲೀಡರ್ಸ್ ಧಮ್ ಇದ್ರೆ ಟಚ್ ಮಾಡಿ ಅಂತಿದ್ದಾರೆ. RSS ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಎಲ್ಲೆ ಮೀರಿ ಹೋಗಿವೆ. ನಾಯಕರ ವೈಯಕ್ತಿಕ ಟೀಕೆಗಳು ಒಬ್ಬರನ್ನೊಬ್ಬರು ತೇಜೋವಧೆ ಮಾಡುವಷ್ಟರ ಮಟ್ಟಿಗೆ ಅವರ ನಾಲಿಗೆ ಹರಿಬಿದ್ದಿವೆ. ಎಲ್ಲದಕ್ಕೂ ಕಾರಣವಾಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ. ಜನಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಒಳಗೊಂಡ ಸಂವಿಧಾನವು ನಮಗೆ ನೀಡುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ.
ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲ್ಯಾಗ್. ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ, BJP ಅವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು. ಅಷ್ಟಕ್ಕೂ RSS ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂತ ಆ ಪತ್ರದಲ್ಲಿ ಏನಿತ್ತು ಅಂತೀರಾ? ಅದನ್ನ ಡೀಟೈಲ್ ಆಗಿ ತೋರಿಸ್ತೀವಿ ನೋಡಿ. ಈ ಪತ್ರವೇ ಈಗ RSS ಬಗ್ಗೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿರೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವಾಗ. ಅಷ್ಟಕ್ಕೂ ಏನಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಿಯಾಂಕ್ಗೆ ಏನು ಗೊತ್ತು? ಪ್ರಿಯಾಂಕ್ರದ್ದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯವೋ ರಾಜಕೀಯ ಲಾಭಕ್ಕೋ? ದೇಶದಲ್ಲಿ RSS ಹುಟ್ಟಿದ್ದು ಏಕೆ? ಆರಕ್ಷಕರೇ, ಕರ್ನಾಟಕ ಸರ್ಕಾರದ ಘನ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಗಾದೆ ಮಾತಿದೆ. RSS ಬಗ್ಗೆ ಸಚಿವರು ಹೇಳಿದ್ದೆಲ್ಲವೋ ಅವರ ಮೂಗಿನ ನೇರಕ್ಕೆ ಕಂಡಿದ್ದು, ಕೇಳಿದ್ದು, ಅವರಿಗೆ ಅನಿಸಿದ್ದು ಮಾತ್ರ. ಆದರೆ ಇದೇ RSS ಸ್ಥಾಪನೆಯ ಹಿಂದೆ ಬೇರೆಯದ್ದೇ ಆದಂಥ ಕಾರಣಗಳಿವೆ. RSS ಇಲ್ಲದೆ ಹೋಗಿದ್ರೆ ಇವತ್ತಿನ ಭಾರತ ಹೀಗೆ ಇರೋಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಭಾರತೀಯರಲ್ಲಿ ಇಂದು ಇರುವಂತ ಆತ್ಮವಿಶ್ವಾಸವಾಗಿರಲೇ, ಸ್ವಾಭಿಮಾನವೇ ಆಗಿರಲೇ ಕಾಣೋಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಮೊನ್ನೆ ವಿಜಯದಶಮಿ ಹಬ್ಬದ ದಿನಕ್ಕೆ 100 ವರ್ಷ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿದ್ದೇಕೆ? ಅದರ ಹಿಂದಿನ ಉದ್ದೇಶಗಳೇನು? RSS ಇಲ್ಲದೆ ಹೋಗಿದ್ರೆ ಆಧುನಿಕ ಭಾರತ ಹೇಗಿರ್ತಾ ಇತ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಗೆ ತೋರಿಸ್ತೀವಿ. ಇದು ಇಲ್ಲಿಗೆ 800 ವರ್ಷಗಳ ಹಿಂದಿನ ಕತೆ. ಭಾರತ ಅನ್ನೋ ಒಂದು ರಾಷ್ಟ್ರ ಜಗತ್ತಿನ ಕಣ್ಣಿಗೆ ತೆರೆದುಕೊಂಡಿರಲಿಲ್ಲ. ಭಾರತ ಅಂದ್ರೆ ಇಂದ್ರ ಲೋಕವನ್ನೇ ನಾಚಿಸುವಂತಿತ್ತು. ಕೃಷಿ, ಕಲೆ, ಸಾಹಿತ್ಯ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಯಾವ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ಸ್ವಾವಲಂಬಿಯಾಗಿತ್ತು ಭಾರತ. ಅಂದಿನ ಭಾರತವನ್ನ ಕೇಳೋಕು ಚಂದ, ನೋಡೋಕು ಚಂದ. ಅಂತಹ ಭಾರತದ ಮೇಲೆ 800 ವರ್ಷಗಳ ಹಿಂದೆ ಹೊರಗಿನವರ ದಾಳಿ ನಡೆಯುತ್ತೆ. ಅದು ಕ್ರಿಸ್ತಶಕ 711, 712ರ ಸಮಯ. ಮುಸ್ಲಿಂ ಆಕ್ರಮಣಕಾರ ಮೊಹಮ್ಮದ್ ಬಿನ್ ಕಾಸಿಂ ಈ ದಾಳಿ ನಡೆಸಿದ್ದ. ಸಿಂಧ್ ಪ್ರದೇಶದ ಮಹಾರಾಜ ರಾಜ ದಾಹಿರನನ್ನ ಸೋಲಿಸಿ ಭಾರತದಲ್ಲಿ ತನ್ನ ಅಧಿಪತ್ಯವನ್ನ ಸಾಧಿಸಿದ್ದ. ಇದನ್ನ ಭರತ ಖಂಡದಲ್ಲೇ ಇಸ್ಲಾಂ
ದಿನಗಳಲ್ಲೇ ಭಾರತದ ಮೇಲೆ ಮುಸ್ಲಿಂ ದೊರೆಗಳ ದಾಳಿಗಳು ನಿರಂತರವಾದವು. ಗಜ್ನಿ ಮೊಹಮ್ಮದ್ ಗೋರಿ, ಖಲೀಫಾ ಉಮರ್, ಔರಂಗಜೇಬ್ ಹೀಗೆ ಬಹಳಷ್ಟು ಮುಸ್ಲಿಂ ದೊರೆಗಳು ಭಾರತವನ್ನ ಆಕ್ರಮಿಸಿದ್ರು. ಹತ್ತಿರ 600 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ರು. ಆನಂತರವೇ ಭಾರತಕ್ಕೆ ಬ್ರಿಟಿಷರು ಎಂಟ್ರಿ ಆಗಿದ್ದು. ಅದು 1757ನೇ ವರ್ಷ. ಬಂಗಾಳದ ನವಾಬನಿಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಘನಘೋರ ಯುದ್ಧ ನಡೆಯುತ್ತೆ. ಬಂಗಾಳದ ಪ್ಲಾಸಿ ಎಂಬಲ್ಲಿ ನಡೆದಂತಹ ಈ ಯುದ್ಧಕ್ಕೆ ಪ್ಲಾಸಿ ಕದನ ಎನ್ನುವ ಹೆಸರಿನಿಂದಲೇ ಕರೆಯಲಾಗುತ್ತೆ. ಅಲ್ಲಿ ಬಂಗಾಳದ ನವಾಬನನ್ನು ಸೋಲಿಸಿದ ಈಸ್ಟ್ ಇಂಡಿಯಾ ಕಂಪನಿ ನಿಧಾನವಾಗಿ ತನ್ನ ಕಬಂದ ಬಾಹುಗಳನ್ನು ಚಾಚುತ್ತೆ. ಕೆಲವೇ ವರ್ಷಗಳಲ್ಲಿ ಇಡೀ ಭಾರತವನ್ನು ಆಕ್ರಮಿಸಿ ತನ್ನದೇ ಆದಂಥ ಆಡಳಿತವನ್ನು ಬ್ರಿಟಿಷರು ಹತ್ತಿರ 200 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ರು. 1947ರವರೆಗೆ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ದ ಬ್ರಿಟಿಷರು ತಮ್ಮದೇ ಆದ ಕಾನೂನು ಕಟ್ಟಳೆಗಳನ್ನು ಜಾರಿಗೆ ತಂದ್ರು. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 600 ವರ್ಷಗಳ ಕಾಲ ಮುಸ್ಲಿಂ ದೊರೆಗಳು, 200 ವರ್ಷಗಳಷ್ಟು ಕ್ರಿಶ್ಚಿಯನ್ ಬ್ರಿಟಿಷರು, ಒಟ್ಟು 800 ವರ್ಷಗಳ ಕಾಲ ಭಾರತ ಗುಲಾಮಗಿರಿ ಎನ್ನುವ ಬಂಧನದಲ್ಲೇ ಬೆಂದು ಬಸವಳಿದು ಹೋಗಿತ್ತು. ಆ 800 ವರ್ಷಗಳ ಕಾಲ ಭಾರತೀಯರ ಮೇಲೆ ನಡೆದಂಥ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಲೆಕ್ಕವೇ ಇಲ್ಲ. ಅನ್ಯಾಯ, ಅನಾಚಾರ, ಬಲಾತ್ಕಾರಗಳಿಗೆ ಲೆಕ್ಕವೇ ಇರಲಿಲ್ಲ. ಆ ದೌರ್ಜನ್ಯದ ಬೆಂಕಿಯಲ್ಲಿ ಬೆಂದು ಹೋಗಿದ್ದ ಭಾರತ ಸಂಪೂರ್ಣ ಬದಲಾಗಿ ಹೋಗಿತ್ತು. ಭಾರತೀಯರ ಆತ್ಮಸ್ಥೈರ್ಯವೇ ಕುಗ್ಗಿ ಹೋಗಿತ್ತು. ಬಹುಸಂಖ್ಯಾತ ಹಿಂದೂಗಳು ಜರ್ಜರಿತರಾಗಿ ಹೋಗಿದ್ರು. ಭಾರತ 800 ವರ್ಷಗಳ ಗುಲಾಮಗಿರಿಗೆ ಸಾಕ್ಷಿಯಾಗಿದೆ. 800 ವರ್ಷ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಭಾರತದ ಮೂಲ ಪರಂಪರೆ, ಮೂಲ ಸಂಸ್ಕೃತಿಗಳಿಗೆ ನಾಶವಾಗಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರಾಷ್ಟ್ರೀಯವಾದ ಎನ್ನುವಂತಹ ಒಂದು ಆಲೋಚನೆಯನ್ನ ಬೆತ್ತಿದ್ದೇ RSS. ಬನ್ನಿ, ಹೇಗೆ ನಮ್ಮ ರಾಷ್ಟ್ರೀಯವಾದ ಎನ್ನುವಂತಹ ಮಂತ್ರ ಭಾರತೀಯರನ್ನ ಒಂದು ಮಾಡಿತ್ತು, ನಮ್ಮ ಮೂಲ ಸಂಸ್ಕೃತಿ ಪರಂಪರೆಗಳನ್ನ ಸಂರಕ್ಷಣೆ ಮಾಡಿತ್ತು ಅನ್ನೋದನ್ನ ತೋರಿಸ್ತೀವಿ. ಯಾವ ದೇಶ 100 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ಇರುತ್ತೋ, ಯಾವ ದೇಶದ ಮೇಲೆ ನಿರಂತರವಾಗಿ ಪರಕೀಯರ ದಾಳಿಗಳು ನಡೆಯುತ್ತವೆಯೋ, ಯಾವ ದೇಶದ ಮೇಲೆ ಪರಕೀಯರ ಅನ್ಯ ಧರ್ಮೀಯರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತವೆಯೋ, ಆ ದೇಶ ತನ್ನ ಪ್ರಾಚೀನ ಸಭ್ಯತೆ, ತನ್ನ ಶ್ರೇಷ್ಠ ಸಂಸ್ಕೃತಿ, ತನ್ನ ಹೆಮ್ಮೆಯ ಗುರುತು, ತನ್ನ ಅದ್ಭುತ ಭಾಷೆ ಹಾಗೂ ತನ್ನ ಅಗಾಧವಾದ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಬಿಡುತ್ತೆ. ಈ ಮಾತನ್ನ ಹೇಳೋಕ್ಕೂ ಒಂದು ಕಾರಣವಿದೆ. ಅದೇನೆಂದ್ರೆ, ಭಾರತದ ಮೇಲೆ ಪರಕೀಯರ ದಾಳಿಗೂ ಮೊದಲು ಭಾರತ ಜಗತ್ತಿನ ಶ್ರೇಷ್ಠ ದೇಶ ಎನಿಸಿಕೊಂಡಿತ್ತು. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಊಟ, ಪಾಠ, ಬಾಹ್ಯಾಕಾಶ ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಜಗತ್ತನ್ನೇ ಬೆರಗುಗೊಳಿಸುವಂತಿತ್ತು. ಜಗತ್ತಿನ ಮೊಟ್ಟ ಮೊದಲ ಖಗೋಳ ಶಾಸ್ತ್ರಜ್ಞ ಆರ್ಯಭಟ ಭಾರತದಲ್ಲಿ ಜನಿಸಿದ್ರು. ವಿಶ್ವದ ಮೊಟ್ಟ ಮೊದಲ ಆಳಂದ ವಿಶ್ವವಿದ್ಯಾಲಯ ಭಾರತದಲ್ಲಿತ್ತು. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಜಗತ್ತಿಗೆ ವಿಶ್ವಗುರುವಾಗಿತ್ತು. ಆದರೆ ಪರಕೀಯರ ದಾಳಿಯ ಬಳಿಕ 800 ವರ್ಷಗಳ ಕಾಲ ಭಾರತೀಯರು ಗುಲಾಮಗಿರಿಯ ಬಂಧನಕ್ಕೆ ಒಳಗಾದ್ರು. ಪರಕೀಯರ ದಾಳಿಗೂ ಮೊದಲು ಅಂದ್ರೆ 800 ವರ್ಷಗಳ ಹಿಂದೆ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು.
ಹಿಂದೂಗಳನ್ನು ಹೊರತುಪಡಿಸಿ ಭಾರತದಲ್ಲಿ ಜೈನರು ಹಾಗೂ ಬೌದ್ಧರು ಮಾತ್ರ ಇದ್ರು. ಮುಸ್ಲಿಂ ಹಾಗೂ ಬ್ರಿಟಿಷರ ಆಡಳಿತ ಶುರುವಾದ ಬಳಿಕ ಭಾರತದಲ್ಲಿ 100ರಷ್ಟಿದ್ದ ಹಿಂದೂಗಳ ಸಂಖ್ಯೆ 85ಕ್ಕೆ ಕುಸಿದಿತ್ತು. ಇಂದು ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ 14.2ರಷ್ಟಿದೆ. ಇದನ್ನ ಹೇಳೋಕ್ಕೂ ಒಂದು ಕಾರಣ ಇದೆ. ಅದೇನಂದ್ರೆ, ಯಾವ ದೇಶ ದಶಕಗಳ ಕಾಲ ಗುಲಾಮಗಿರಿಗೆ ತಳ್ಳಲ್ಪಡುತ್ತೋ ಆ ದೇಶದ ಜನಸಂಖ್ಯೆಯಲ್ಲೂ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಆ ದೇಶದ ಮೂಲ ಧರ್ಮದ ಜನಸಂಖ್ಯೆಯೇ ಕಡಿಮೆ ಆಗುತ್ತಾ ಹೋಗುತ್ತೆ. ಭಾರತದಲ್ಲೂ ಅದು ಕಾಣಸಿಗುತ್ತೆ. ಅಂದ ಹಾಗೆ ಅದು ಭಾರತವೇ ಆಗಿರಲಿ ಮತ್ತಿನ್ಯಾವುದೋ ದೇಶವಾಗಿರಲಿ, ಒಂದು ದೇಶಕ್ಕೆ ಅತ್ಯಂತ ಮುಖ್ಯವಾದದ್ದು ಏಕತೆ, ಅಖಂಡತೆ ಹಾಗೂ ಸ್ವಾಭಿಮಾನ. 800 ವರ್ಷಗಳ ಗುಲಾಮಗಿರಿಯ ಬಳಿಕವೂ ಭಾರತದಲ್ಲಿ ಈ ಏಕತೆ, ಅಖಂಡತೆ ಹಾಗೂ ಸ್ವಾಭಿಮಾನ ಗಟ್ಟಿಯಾಗಿದೆ ಅಂದ್ರೆ ಅದಕ್ಕೆ ಬಹುದೊಡ್ಡ ಕಾರಣ RSS. ನಾವಿಂದು ನಿಮಗೆ ಹೇಳೋಕೆ ಹೋಗ್ತಾ ಇರೋದು ಏನಂದ್ರೆ, ಕಳೆದ 100 ವರ್ಷಗಳಲ್ಲಿ RSS ದೇಶದ ಏಕತೆಯನ್ನ, ಅಖಂಡತೆಯನ್ನ ಕಾಪಾಡಿಕೊಂಡು ಬಂದಿದೆ. ಅದಕ್ಕೆ ಕಾರಣವೇ RSS ಹುಟ್ಟು ಹಾಕಿದ ರಾಷ್ಟ್ರವಾದ ಎನ್ನುವ ಒಂದು ಆಲೋಚನೆ. ಮೈ ಡಿಯರ್ ವೀಕ್ಷಕರೇ, ಭಾರತ 106 ವರ್ಷಗಳ ಗುಲಾಮಗಿರಿಯ ಬಳಿಕ ಕುಗ್ಗಿ ಹೋಗಿತ್ತು. ಎಲ್ಲೆಲ್ಲೂ ಅಸಹಾಯಕತೆ, ಅಸಮತೋಲನ, ನಿರಾಸೆಯ ಕಾರ್ಮೋಡ. ಯಾವ ಮಟ್ಟಿಗೆ ಅಂದ್ರೆ, ತನ್ನದೇ ಗುರುತಿನ ಬಗ್ಗೆ, ತನ್ನ ಐಡೆಂಟಿಟಿ ಬಗ್ಗೆ ಭಾರತೀಯರಲ್ಲಿ ಅನುಮಾನಗಳು ಹುಟ್ಟಿದ್ದವು. ಅಂತಹ ಸಂದರ್ಭದಲ್ಲೇ ಭಾರತೀಯರಲ್ಲಿ ರಾಷ್ಟ್ರವಾದದ ಕಿಚ್ಚು ಹಚ್ಚಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಕಾರಣದಿಂದಲೇ ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನ ರಾಷ್ಟ್ರವಾದದ ಸರ್ಕಾರ ಅಂತ ಕರೆಯಲಾಗುತ್ತೆ. ರಾಷ್ಟ್ರವಾದ ಎನ್ನುವ ಆಲೋಚನೆ ಎಲ್ಲಿಂದ ಬಂತು? ರಾಷ್ಟ್ರವಾದದ ಬೀಜವನ್ನ ಬಿತ್ತಿದವರು ಯಾರು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರವಾದ ಎನ್ನುವ ಪದವನ್ನ ಹುಟ್ಟು ಹಾಕಿದ್ದು ಅಥವಾ ಅಂತಹದ್ದೊಂದು ಆಲೋಚನೆಯನ್ನ ಬಿತ್ತಿದ್ದು ಹೇಗೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಂತಹದ್ದೊಂದು ಆಲೋಚನೆಯನ್ನ ಬಿತ್ತನೆ ಮಾಡಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಿಮಗೆ ಗೊತ್ತಿರಲಿ, ಭಾರತ ಗುಲಾಮಗಿರಿಯ ಬೇಡಿಯಲ್ಲಿ ಬಂದಿಯಾದ ಕಾಲದಲ್ಲೇ RSS ಈ ರಾಷ್ಟ್ರವಾದ ಎನ್ನುವ ಹೊಸ ಆಲೋಚನೆಯ ಬೀಜವನ್ನ ಬಿತ್ತಿತ್ತು. ಯಾಕಂದ್ರೆ 800 ವರ್ಷಗಳ ಗುಲಾಮಗಿರಿ ಭಾರತೀಯರ ಆತ್ಮವನ್ನೇ ತುಂಡು ಮಾಡಿತ್ತು, ಭಾರತೀಯರ ಆತ್ಮವಿಶ್ವಾಸವನ್ನೇ ಕುಸಿಯುವಂತೆ ಮಾಡಿತ್ತು. ಯಾವ ಮಟ್ಟಿಗೆ ಅಂದ್ರೆ, ಭಾರತೀಯ ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ತಮ್ಮ ಗುರುತು ಅಥವಾ ಐಡೆಂಟಿಟಿ ಬಗ್ಗೆ ಗರ್ವ ಪಡುವುದರ ಬದಲು ವಿಷಾದ ವ್ಯಕ್ತಪಡಿಸ್ತಿದ್ರು. ತಮ್ಮ ಬಗ್ಗೆ ತಮಗೆ ಹಲವಾರು ಅನುಮಾನಗಳಿದ್ವು. ಅಂತಹ ಸಂದರ್ಭದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಗುಲಾಮಿ ಮನಸ್ಥಿತಿಯನ್ನು ಹೊಡೆದು ಹಾಕಿ ಹಿಂದೂಗಳನ್ನ ಬಡಿದೆಬ್ಬಿಸುವ ಕಾರ್ಯವನ್ನ ಆರಂಭಿಸಿತ್ತು. ಭಾರತದ ಆತ್ಮಕ್ಕೆ ಹಿಂದುತ್ವದ ಸಂಜೀವಿನಿಯನ್ನ ನೀಡುವ ಮೂಲಕ ಕಳೆದು ಹೋಗಿದ್ದ ಹಿಂದೂ ಚೈತನ್ಯವನ್ನ ಪುನಃ ಭಾರತೀಯರ ಎದೆಗಳಲ್ಲಿ ಬೆಳಗುವಂತೆ ಮಾಡಿತ್ತು. ಪ್ರತಿ ಭಾರತೀಯನಲ್ಲೂ ಕಳೆದು ಹೋಗಿದ್ದ ಭಾರತೀಯತೆ, ಹಿಂದೂ ಆತ್ಮ ಗೌರವವನ್ನ ಎಚ್ಚರಗೊಳ್ಳುವಂತೆ ಮಾಡಿದ್ದೇ RSS. ಶಿಸ್ತು, ಸಂಯಮ, ದೇಶ, ಭಾಷೆ ಹಾಗೂ ದೇಶಭಕ್ತಿಯ ಬಗ್ಗೆ ಜನರ ಕಣ ಕಣದಲ್ಲೂ ಮೇಳೈಸುವಂತೆ ಮಾಡಿದ್ದೇ RSS. ಸಂಘದ ಆ ಸೈದ್ಧಾಂತಿಕ ನಿಲುವುಗಳು, ದೇಶ ಪ್ರೇಮದ ಬಗೆಗಿನ ಮಾತುಗಳು, ಹಾಡುಗಳು, ಪಥ ಸಂಚಲನಗಳು ಯುವ ಸಮೂಹವನ್ನ ಸೂರ್ಯನ ಕಿರಣಗಳ ಹಾಗೆ ಸೆಳೆದಿತ್ತು. ಸಾಗರೋಪಾದಿಯಲ್ಲಿ ಜನ ಬೆಂಬಲ ವ್ಯಕ್ತವಾಗಿತ್ತು. ಆ ಸ್ವಯಂ ಸೇವಕ ಸಂಘವೇ ಇಂದು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಎನಿಸಿಕೊಂಡಿದೆ. ಆ ಸಂಘದಿಂದ ಬಂದವರೇ ದೇಶದ ಪ್ರಧಾನಮಂತ್ರಿಯೂ ಆಗಿದ್ದಾರೆ. ನೀವೆಲ್ಲ ತಿಳಿಯಲೇಬೇಕಾದ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, 1925ರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದಾಗ ಕಂಡವರೆಲ್ಲ ಅವರನ್ನ ಗೇಲಿ ಮಾಡಿದ್ರು.
ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂಗಳನ್ನು ಸಂಘಟನೆ ಮಾಡೋಕೆ ಸಾಧ್ಯವೇ ಇಲ್ಲ ಎನ್ನುವ ವಾದವೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೆದಿತ್ತು. ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದೂಗಳು ಒಗ್ಗಟ್ಟಾಗುವುದಿಲ್ಲ ಎನ್ನುವ ಸನ್ನಿವೇಶವನ್ನು ಸೃಷ್ಟಿಸಿದ್ರು. ಆದರೆ ಇಂದು ಅದೇ ಸ್ವಯಂ ಸೇವಕ ಸಂಘ 100ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಿದೆ. ಆ ಮೂಲಕ ಹಿಂದೂಗಳು ಒಂದಾಗಲ್ಲ, ಹಿಂದೂಗಳನ್ನು ಸಂಘಟನೆ ಮಾಡೋಕೆ ಆಗಲ್ಲ ಎನ್ನುವ ಎಲ್ಲ ಕುಹಕಗಳಿಗೆ ಪೂರ್ಣ ವಿರಾಮ ಬಿದ್ದಿದೆ. ನಿಮಗೆ ನೆನಪಿರಲಿ, ಇಂದು ಒಂದು ಕಾಲಕ್ಕೆ ಯುನಾನ್ ಸಂಸ್ಕೃತಿ, ಮಿಶ್ರ ಪರಂಪರೆಗಳು, ರೋಮ್ ಸಾಮ್ರಾಜ್ಯದ ಪ್ರಾಚೀನ ಸಭ್ಯತೆಗಳ ಬಗ್ಗೆ ನೀವೆಲ್ಲ ಪಠ್ಯ ಪುಸ್ತಕಗಳಲ್ಲಿ ಓದ್ತಿದ್ದೀವಿ. ಯಾಕಂದ್ರೆ ಆ 3 ಪ್ರಾಚೀನ ಸಂಸ್ಕೃತಿಗಳು ನಶಿಸಿ ಹೋಗಿವೆ. ಆದರೆ 800 ವರ್ಷಗಳ ಗುಲಾಮಗಿರಿಯ ಬಳಿಕವೂ ಸನಾತನ ಭಾರತೀಯ ಸಂಸ್ಕೃತಿ ಜೀವಂತವಾಗಿದೆ, ಜಗತ್ತನ್ನೇ ಬೆರಗುಗೊಳಿಸುತ್ತಿದೆ. ಇದರಲ್ಲಿ RSSನ ಪಾತ್ರ ಬಹಳ ದೊಡ್ಡದು. ನಿಜ ಹೇಳ್ಬೇಕು ಅಂದ್ರೆ RSS ಕೇವಲ ಭಾರತೀಯ ಸಂಸ್ಕೃತಿಯನ್ನ ರಕ್ಷಣೆ ಮಾತ್ರ ಮಾಡ್ತಿಲ್ಲ, ಅದರ ಪುನರ್ಜೀವನವನ್ನು ಮಾಡಿದೆ. ಜಗತ್ತಿನಲ್ಲಿ ಸಾಕಷ್ಟು ಸಂಘಟನೆಗಳು, ಸಂಸ್ಥೆಗಳು 100 ವರ್ಷಗಳನ್ನು ಪೂರೈಸಿವೆ. ಆದರೆ ಒಂದು ದೇಶದಲ್ಲಿ ಸಾಮಾಜಿಕ ಕಲ್ಯಾಣಗಳ ಜೊತೆಗೆ ಭಾರತಕ್ಕೆ ಒಂದು ಸಾಂಸ್ಕೃತಿಕ ಗುರುತನ್ನು ನೀಡಿದ ಕೀರ್ತಿ RSSಗೆ ಸಲ್ಲುತ್ತೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಶೇಷ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. 100 ರೂಪಾಯಿ ಬೆಲೆ ಬಾಳುವ ಆ ನಾಣ್ಯದ ಒಂದು ಕಡೆ ರಾಷ್ಟ್ರ ಲಾಂಛನ ಇದ್ರೆ, ಇನ್ನೊಂದು ಭಾಗದಲ್ಲಿ ಭಾರತ ಮಾತೆಯ ಚಿತ್ರವಿದೆ. ಸ್ವಾತಂತ್ರ್ಯ ಭಾರತದಲ್ಲಿ ಭಾರತ ಮಾತೆಯ ಚಿತ್ರವುಳ್ಳ ಒಂದು ನಾಣ್ಯ ಬಿಡುಗಡೆಯಾಗಿದ್ದು ಇದೇ ಮೊದಲ ಬಾರಿಗೆ ಅನ್ನೋದನ್ನ ನಾವ್ಯಾರೂ ಮರೆಯುವಂತಿಲ್ಲ. 1925ರಲ್ಲಿ ಅಂದ್ರೆ ಇಲ್ಲಿಗೆ 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರಂಭವಾಗಿದ್ದು ಮಹಾರಾಷ್ಟ್ರದ ನಾಗಪುರದಲ್ಲಿ. ಆದ್ರೆ ಇಂದು ಅದೇ ಸಂಘ ದೇಶದ ಮೂಲೆ ಮೂಲೆಯನ್ನ ತಲುಪಿದೆ, ದೇಶದ ಮನೆ ಮನೆಯನ್ನ ತಲುಪಿದೆ, ಕೋಟ್ಯಾಂತರ ಮನೆಗಳಲ್ಲಿ ನೆಲೆಯೂರಿದೆ. ಆ ಮೂಲಕ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಎನ್ನುವಂತಹ ಖ್ಯಾತಿಯನ್ನ ಪಡೆದಿದೆ. ಅದೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಂದು ದೇಶವನ್ನ ನಾಶ ಮಾಡಬೇಕು ಅಂದ್ರೆ ಮೊದಲು ಆ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಎನ್ನುವ ಮಾತೊಂದಿದೆ. 1947ಕ್ಕೂ ಹಿಂದೆ ಅದು ನಮ್ಮ ದೇಶದಲ್ಲೇ ಜಾರಿಗೆ ಬಂದಿತ್ತು. ಸುಮಾರು 800 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಅನ್ಯ ಧರ್ಮೀಯರ ಆಡಳಿತವಿತ್ತು. 600 ವರ್ಷಗಳ ಕಾಲ ಹೊರಗಿನಿಂದ ಬಂದಂಥ ಮುಸ್ಲಿಂ ದೊರೆಗಳು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ಅವರು ನಾಶ ಮಾಡಿದ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಕಲೆ, ಸಾಹಿತ್ಯ ಹಾಗೂ ದೇಗುಲಗಳಿಗೆ ಲೆಕ್ಕವೇ ಇಲ್ಲ. ಮುಸ್ಲಿಮರ ಸಮಯದಲ್ಲಿ ಭಾರತದಲ್ಲಿ ಆದಂಥ ಧರ್ಮಾಂತರ ಅತಿ ದೊಡ್ಡ ಅಪರಾಧ. ಮುಸ್ಲಿಮರ ಬಳಿಕ 200 ವರ್ಷಗಳ ಕಾಲ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದ ಬ್ರಿಟಿಷರು ದರ್ಬಾರ್ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಹೀಗೆ 800 ವರ್ಷಗಳ ಕಾಲ ಹೊರಗಿನವರ ದಾಳಿ, ಆಕ್ರಮಣ ಹಾಗೂ ಆಳ್ವಿಕೆಗೆ ಒಳಪಟ್ಟಂತ ಭಾರತದ ಮೇಲೆ ಸಂಸ್ಕೃತಿ ದಾಳಿಯೂ ನಡೆಯುತ್ತೆ. ಪದೇ ಪದೇ ಭಾರತೀಯ ಸಂಸ್ಕೃತಿಯನ್ನ ಗುರಿ ಮಾಡಿ ದಾಳಿಗಳಾದವು. ದೇಗುಲಗಳು ನೆಲಕ್ಕುಳ್ಳಿದ್ವು. ಹಬ್ಬ ಹರಿದಿನಗಳ ಮೇಲೆ ದಾಳಿಯಾದವು. ಉಡುವ ಬಟ್ಟೆ, ಆಡುವ ಭಾಷೆ, ಕಲಿಯುವ ವಿದ್ಯೆ, ತಿನ್ನುವ ಆಹಾರದ ಮೇಲೂ ದಾಳಿಗಳು ನಡೆದವು. ಸ್ಥಳೀಯ ಸಂಪ್ರದಾಯಗಳ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಲಾಗಿತ್ತು. ಭಾರತದ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಆದಂಥ ಬಲಾತ್ಕಾರಗಳೆಷ್ಟು, ವಿರೋಧಿಸಿದವರ ಹತ್ಯೆಗಳಾದವು. ಸಾಮೂಹಿಕವಾಗಿ ಕೊಂದ ಉದಾಹರಣೆಗಳು ಬೇಕಾದಷ್ಟಿವೆ. ಆ ಮೂಲಕ ಬಹುಸಂಖ್ಯಾತ ಹಿಂದೂಗಳು ಹಾಗೂ ಅವರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ದಾಳಿಗಳು ನಡೆದು ಹೋದವು.
ಕೇವಲ ಹಿಂದೂಗಳ ಮೇಲೆ ನಡೆದಂಥ ದಾಳಿಗಳಾಗಿರಲಿಲ್ಲ. ಅವು ಹಿಂದೂ ಎನ್ನುವ ಆಲೋಚನೆಯ ಮೇಲಿನ ದಾಳಿಯಾಗಿದ್ವು. ಹಿಂದೂ ಎನ್ನುವ ಸಭ್ಯತೆ, ಹಿಂದೂ ಎನ್ನುವ ಸಂಸ್ಕೃತಿ ಹಾಗೂ ಹಿಂದೂ ಎನ್ನುವ ಐಡೆಂಟಿಟಿಯ ಮೇಲೆ ನಡೆದಂಥ ದಾಳಿಯಾಗಿದ್ವು. ಇಷ್ಟೆಲ್ಲ ದಾಳಿಗಳು ನಡೆದರೂ ಪುನಃ ಹಿಂದುತ್ವ ಎನ್ನುವ ಜ್ಯೋತಿ ಹಿಂದೂಗಳ ಹೃದಯದಲ್ಲಿ ಬೆಳಗಿದ್ದು ಇದೇ RSSನಿಂದ. ನಿಮಗೆ ಗೊತ್ತಿರಲಿ, ಭಾರತ ಸ್ವಾತಂತ್ರ್ಯಗೊಂಡು ಪಾಕಿಸ್ತಾನ ವಿಭಜನೆಯಾದಾಗ ಸಾಲು ಸಾಲು ಹಿಂದೂಗಳ ಹತ್ಯೆ ನಡೆದು ಹೋಯಿತು. ಬಹುದೊಡ್ಡ ಹಿಂದೂ ಹತ್ಯಾಕಾಂಡವೇ ನಡೆದಿತ್ತು. ಅವತ್ತು ಪಾಕಿಸ್ತಾನದವರೆಗೆ ಹೋಗಿ ಹಿಂದೂಗಳನ್ನ ಸುರಕ್ಷತೆಯಿಂದ ಕರೆತಂದವರು ಕೂಡ ಕ್ರಾಂತಿಕಾರಿ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರೇ ಆಗಿದ್ರು. ದಲ್ಲಿ ನಡೆದ ಕೋಮು ಸಂಘರ್ಷದ ವೇಳೆ ಅಸಹಾಯಕರಾಗಿದ್ದ ಲಕ್ಷಾಂತರ ಹಿಂದೂಗಳ ಪರವಾಗಿ ಜೀವ ಪಣಕ್ಕಿಟ್ಟು ರಕ್ಷಣೆ ನೀಡಿದ್ದು ಕೂಡ ಇದೇ RSS ಹಿಂದೂ ಹುಲಿಗಳು. ಎಂತಹದ್ದೇ ಸಂದರ್ಭ ಬರಲಿ, ಧರ್ಮಕ್ಕೆ ಅಪಚಾರ ಉಂಟಾದ್ರೆ, ಹಿಂದೂಗಳಿಗೆ ಅಪಾಯ ಎದುರಾದ್ರೆ, ಹಿಂದೂ ಸಂಸ್ಕೃತಿಗೆ ಅವಮಾನವಾದ್ರೆ ಹಗಲು ರಾತ್ರಿ ಎನ್ನದೆ ರಕ್ಷಣೆಗೆ ಧಾವಿಸುವ ಯೋಧರು RSSನ ಕಲಿಗಳು. ಆ ಕಾರಣಕ್ಕೆ ನಾವು ಹೇಳಿದ್ದು 800 ವರ್ಷಗಳ ಗುಲಾಮಗಿರಿಯ ನಂತರವೂ ಭಾರತದಲ್ಲಿ ಹಿಂದುತ್ವ ಉಳಿದಿದೆ ಅಂದರೆ ಹಿಂದೂ ಸಭ್ಯತೆ, ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳು ಜೀವಂತವಾಗಿ ವೈಭವೀಕರಿಸ್ತಿವೆ ಅಂದರೆ ಅದಕ್ಕೆ ಕಾರಣ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆರಂಭ ಮಾಡಿದ್ದ ಆಜಾದ್ ಹಿಂದ್ ಫೌಜ್ನ ಬಹುತೇಕ ಸೇನಾನಿಗಳು ಸಂಘದ ಸಿದ್ಧಾಂತಕ್ಕೆ ಮನಸೋತವರೇ ಆಗಿದ್ರು. ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ಹೋರಾಟಕ್ಕೆ ಸಜ್ಜಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ರು. ಅಂತಹ ದಿಟ್ಟತನ ಸಂಘದ ಕಾರ್ಯಕರ್ತರಲ್ಲಿತ್ತು. ಒಂದು ಕಾಲಕ್ಕೆ ನೇತಾಜಿ ನೇತೃತ್ವದ ಆಜಾದ್ ಹಿಂದ್ ಫೌಜ್ ಬ್ರಿಟಿಷರ ನಿದ್ದೆಗೆಡಿಸಿತ್ತು. ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಂಘದ ಐಡಿಯಾಲಜಿ ಸಾಕಷ್ಟು ಕೆಲಸ ಮಾಡಿತ್ತು. ದುರಂತ ಏನಂದ್ರೆ, ಸ್ವಾತಂತ್ರ್ಯದ ಬಳಿಕವೂ ಹಿಂದೂಗಳನ್ನ, ಹಿಂದೂ ಸಂಸ್ಕೃತಿಯನ್ನ ಎರಡನೇ ದರ್ಜೆಯಂತೆ ಟ್ರೀಟ್ ಮಾಡಲಾಗುತ್ತೆ. ಹಿಂದೂ ಪದ್ಧತಿಗಳನ್ನ, ಸಂಪ್ರದಾಯಗಳನ್ನ ಮೌಢ್ಯ ಅಂತ ವಿರೋಧಿಸಲಾಯಿತು. ಯಾವ ಮಟ್ಟಿಗೆ ಅಂದರೆ 1976ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದ ಕಾಲಕ್ಕೆ ಭಾರತದ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಸಂವಿಧಾನದ ಪ್ರಸ್ತಾವನೆಗೆ ಧರ್ಮ ನಿರಪೇಕ್ಷತೆ ಎನ್ನುವ ಪದವನ್ನು ಸೇರಿಸಲಾಗುತ್ತೆ. ಆ ಧರ್ಮ ನಿರಪೇಕ್ಷತೆ ಎನ್ನುವ ಪದವನ್ನು ಕೂಡ ಬಹುತೇಕ ಪ್ರಕರಣಗಳಲ್ಲಿ ಹಿಂದೂ ಸಂಸ್ಕೃತಿಯ ಮೇಲೆ ದಬ್ಬಾಳಿಕೆ ಮಾಡಲೆಂದೇ ಅಸ್ತ್ರವನ್ನಾಗಿ ಬಳಕೆ ಮಾಡಲಾಗಿದೆ. ಇಲ್ಲಿ ಇನ್ನೊಂದು ಸಂಗತಿಯನ್ನ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಅದೇನೆಂದರೆ, ಧರ್ಮ ನಿರಪೇಕ್ಷತೆ ಅನ್ನೋದು ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯವಾಗುತ್ತೆ ಎನ್ನುವಂತೆ ಬಿಂಬಿಸಲಾಯಿತು. ಅದನ್ನೇ ಜನರಿಗೂ ಹೇಳಿಕೊಡಲಾಯಿತು. ಈ ಧರ್ಮ ನಿರಪೇಕ್ಷತೆ ಹಿಂದೂಗಳನ್ನು ಬಿಟ್ಟು ಬೇರೆ ಧರ್ಮದವರಿಗೆ ಅನ್ವಯವೇ ಆಗೋದಿಲ್ಲ ಎನ್ನುವಂಥ ಸನ್ನಿವೇಶವನ್ನು ದೇಶದಲ್ಲಿ ನಿರ್ಮಾಣ ಮಾಡಲಾಯಿತು. ಅನೇಕ ಹಿಂದೂ ಸಂಪ್ರದಾಯಗಳನ್ನು ಮೌಢ್ಯಕ್ಕೆ ಹೋಲಿಸಲಾಯಿತು. ಹಣೆಗೆ ಕುಂಕುಮ ಹಚ್ಚೋದು, ಸೂರ್ಯ ನಮಸ್ಕಾರ ಮಾಡೋದು, ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನು, ಯೋಗವನ್ನು ಕೂಡ ಗೇಲಿ ಮಾಡಲಾಯಿತು. ಇವುಗಳನ್ನು ಅಂಧ ವಿಶ್ವಾಸ, ಮೌಢ್ಯ ಅಂತ ಹೇಳಲಾಯಿತು. ಹಿಂದೂ ಪದ್ಧತಿಗಳನ್ನು ಅವಿದ್ಯಾವಂತರ ಸಂಪ್ರದಾಯಗಳು ಅಂತ ಬಣ್ಣಿಸಲಾಯಿತು. ಇಂತಹ ಹಿಂದೂ ವಿರೋಧಿ ಇಕೋಸಿಸ್ಟಮ್ ಅನ್ನು ಧ್ವಂಸ ಮಾಡಿ ಶ್ರೇಷ್ಠ ಹಿಂದುತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, 100 ವರ್ಷಗಳ ಹಿಂದೆ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗದೆ ಇದ್ದಿದ್ರೆ ನಮ್ಮ ದೇಶ ಇವತ್ತು ಹೇಗಿರ್ತಿತ್ತು? RSS ಇಲ್ಲದೆ ಹೋಗಿದ್ರೆ ಹಿಂದೂಗಳ ಮನದಲ್ಲಿ ತಮ್ಮ ದೇಶ ಹಾಗೂ ನಮ್ಮ ಧರ್ಮದ ಬಗ್ಗೆ ಇಂತಹದ್ದೊಂದು ಆತ್ಮವಿಶ್ವಾಸವೇ ಇರ್ತಿರ್ಲಿಲ್ಲ.
ಪಶ್ಚಿಮ ಹಾಗೂ ವಿದೇಶಿ ವಿಚಾರಧಾರೆಗಳು ಹಾಗೂ ಅಲ್ಲಿನ ಸಂಸ್ಕೃತಿ ನಮ್ಮ ಹಿಂದಿನ ಯುವ ಸಮೂಹವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಮೋಹನಗೊಳಿಸಿಬಿಡ್ತಿದ್ವು. ಭಾರತೀಯ ಶಿಕ್ಷಣ ಪದ್ಧತಿ ಹಾಗೂ ಭಾರತೀಯ ಸಂಸ್ಕೃತಿ ಪರಂಪರೆಗಳು ಸಂಪೂರ್ಣ ನಾಶವಾಗಿ ಹೋಗಿರ್ತಿದ್ವು. ಪ್ರಿಯ ವೀಕ್ಷಕರೇ, ಅಂತಹ ಸನ್ನಿವೇಶ ಸೃಷ್ಟಿಯಾದಾಗಲೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವದ ಹಿರಿಮೆಯನ್ನು ಹೆಚ್ಚು ಮಾಡುತ್ತಲೇ ಬಂದಿದೆ. ಯಾರು ಟೀಕಿಸಿದ್ರು ಅಷ್ಟೇ, ಯಾರು ವಿರೋಧಿಸಿದ್ರು ಅಷ್ಟೇ, ಸಂಘದ ಸಿದ್ಧಾಂತಗಳನ್ನು ನಿಲುವುಗಳನ್ನು ಅಲುಗಾಡಿಸೋಕೆ ಸಾಧ್ಯವಾಗಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆಯವರಂತೆ ಸಾಕಷ್ಟು ಜನ ಹಿಂದೆಯೂ ಆರೋಪ ಮಾಡಿದ್ದಾರೆ, ಬ್ಯಾನ್ ಮಾಡುವ ಬೆದರಿಕೆಯೊಡ್ಡಿದ್ದಾರೆ. ಆದರೆ ಸೂರ್ಯ ಚಂದ್ರರಿರುವವರೆಗೆ ಸಂಘ ಇದ್ದೇ ಇರುತ್ತೆ, ದೇಶ ಸೇವೆ ನಡೆಯುತ್ತಲೇ ಇರುತ್ತೆ. ಟಾರ್ಗೆಟ್ RSS. ಕಿರೀಟೊಪ್ಪಿ MLA ಕಿರೀಟೊಪ್ಪಿ MLA ಹೊಸ ಕಿರೀಟೊಪ್ಪಿ ಟಾರ್ಗೆಟ್ RSS. ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಪಟೇಲ್ ಅವರು ಬ್ಯಾನ್ ಮಾಡಿದ್ರು. 70-80% ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಬೇಕಾ? ಅದನ್ನು ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ, ಬೇಡ ಅಂತ ಇಲ್ಲ. ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕಾ ಅವರಿಗೆ? ಟಾರ್ಗೆಟ್ RSS. ಕಿರೀಟೊಪ್ಪಿ MLA ಕಿರೀಟೊಪ್ಪಿ MLA ಹೊಸ ಕಿರೀಟೊಪ್ಪಿ ಟಾರ್ಗೆಟ್ RSS. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಎಲ್ಲರೂ ಕೂಡ ಈ ಹಿಂದುತ್ವ ಸಿದ್ಧಾಂತದ ವಿರುದ್ಧವಾಗಿದ್ದಂತವ್ರೆ. ಅಂಬೇಡ್ಕರ್ ಕೂಡ ಸಂಪೂರ್ಣ ವಿರುದ್ಧ ಇದ್ದಂತವ್ರೆ. ಆದ್ರೆ ಅವರಿಗೆ ಅವ್ರ ಓನ್ ಹೀರೋಸ್ ಇಲ್ಲ ಅಲ್ಲ, ಅದಕ್ಕೆ ಬಾರೋ ಮಾಡ್ತಾರೆ ಹೀರೋಗಳನ್ನ. ಬಿಜೆಪಿಯಿಂದ ಕೌಂಟರ್ ಅಟ್ಯಾಕ್. RSS ಯಾರೂ ಕಿತ್ಕೋಲಿಕ್ಕೆ ಆಗಿಲ್ಲ. ಇವತ್ತು ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಕಾಂಗ್ರೆಸ್ನವ್ರು ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ RSS ನಿರ್ಬಂಧ ಹಾಕ್ಬೇಕಂತೇಳಿ. ಅವ್ರಿಗೆ ದಮ್ ಇದ್ರೆ ರಾಜ್ಯದಲ್ಲಿರುವಂತ ಮದ್ರಸಾಗಳು ಅವತ್ತನ್ನು ನಿಷೇಧ ಮಾಡುವಂತ ಕೆಲಸ ಮಾಡಲಿ. ಏನ್ ಕಿಮ್ಮತ್ತದ ನೋಡ್ಕೊಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರ ಅವ್ರಿಗೆ ಮಂತ್ರಿ ಮಾಡ್ತಾರಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದ್ ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವ್ದೋ ರಾಜ್ಯದ ಇನ್ಚಾರ್ಜ್ ಇದ್ರ, ಇಲ್ಲಿ ಹಂಗ ಅಡ್ಡಾಡ್ತಾ ಇದಾರೆ ಖಾಲಿ ಪ್ಲೇಸ್. ನೀವು ನಿಜವಾಗಲೂ ದೇಶಭಕ್ತರಾದ್ರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ. ಇವತ್ತಿಗೂ ಕೆಲವರು RSS ದೇಶಕ್ಕಾಗಿ ಏನು ಮಾಡಿದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕಂದ್ರೆ ಸಂಘದ ಸದಸ್ಯರು ಯಾವತ್ತೂ ಪ್ರಚಾರವನ್ನ ಬಯಸೋಲ್ಲ. ಬಲಗೈನಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಮಾತನ್ನ ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಾರೆ. ಆದ್ರೆ ನಿಮಗೆ ಗೊತ್ತಿರ್ಲಿ, ದೇಶ ಯಾವಾಗೆಲ್ಲ ಸಂಕಷ್ಟಕ್ಕೆ ಸಿಲುಕಿದೆಯೋ, ದೇಶಕ್ಕೆ ಯಾವಾಗೆಲ್ಲ ಸಂಕಷ್ಟ ಎದುರಾಗಿದೆಯೋ ಆಗೆಲ್ಲ ಮುಂದಿನ ಸಾಲಿನಲ್ಲಿ ಬಂದು ನಿಂತವರು ಇದೇ ಸಂಘದ ಕಾರ್ಯಕರ್ತರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ವಿಚಾರ ಬಂದಾಗ ಎಷ್ಟೇ ಆಪತ್ತುಗಳಿದ್ದರೂ ಮೊದಲು ಸಹಾಯಕ್ಕೆ ನಿಲ್ಲುವ ಸಂಘಟನೆ ಇದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇಶ ಸೇವೆ ಮಾಡುವ ಧೀರ ಕಾರ್ಯಕರ್ತರ ಸಂಘಟನೆ. ಯುದ್ಧವೇ ಆಗಲಿ, ಭೂಕಂಪ ಪ್ರವಾಹವೇ ಉಂಟಾಗಲಿ, ಹಗಲು ರಾತ್ರಿ ಎನ್ನದೆ ಎಂತಹ ಕಾರ್ಯಕ್ಕೂ ಸಿದ್ಧ ಸಂಘದ ಸಮರ ಸೇನಾನಿಗಳು. ಇತಿಹಾಸದುದ್ದಕ್ಕೂ ಅಂತಹ ನೂರಾರು ಸಾವಿರಾರು ನಿದರ್ಶನಗಳಿವೆ. ದೇಶದಲ್ಲಿ ಯಾವುದೇ ಪ್ರವಾಹ, ಬರಗಾಲ ಅಥವಾ ಇನ್ನಾವುದೇ ಪ್ರಾಕೃತಿಕ ವಿಕೋಪ ಉಂಟಾದರೂ ಸಂಘದ ಸ್ವಯಂ ಸೇವಕರು ಎಲ್ಲರಿಗಿಂತ ಮೊದಲೇ ಜನಸೇವೆಗೆ ಮುಂದಾಗ್ತಾರೆ. ಕೋವಿಡ್ ಸಮಯದಲ್ಲಿ ಸಂಘದ ಕಾರ್ಯಕರ್ತರು ಹೇಗೆ ನಿಸ್ವಾರ್ಥ ಸೇವೆ ಮಾಡಿದ್ರು ಅನ್ನೋದನ್ನ ನೀವೆಲ್ಲ ಗಮನಿಸಿರಬಹುದು. ಆ ಕಾರ್ಯಗಳ ಬದಲಾಗಿ ಕಾರ್ಯಕರ್ತರು ಏನನ್ನು ನಿರೀಕ್ಷೆ ಮಾಡಲಿಲ್ಲ, ಮಾಡೋದು ಇಲ್ಲ.
ದೇಶ ಪ್ರೇಮದ ವಿಷಯಗಳು ಬಂದಾಗಲೆಲ್ಲ ಸಂಘವು ಸದಾ ಮುಂದೆ ನಿಂತು ಕೆಲಸ ಮಾಡಿದೆ. 1962ರ ಚೀನಾ ಯುದ್ಧದ ಸಮಯದಲ್ಲೇ RSSನ ಸ್ವಯಂ ಸೇವಕರು ದೇಶದ ಸೈನಿಕರ ಪರವಾಗಿ ಹಗಲಿರುಳು ಕೆಲಸ ಮಾಡಿದ್ರು. ಸೇವಕರ ಆ ಕಾರ್ಯಗಳಿಂದ ಪ್ರಭಾವಿತರಾದ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು 1963ರ ಗಣತಂತ್ರದ ದಿನದ ಪೆರೇಡ್ನಲ್ಲಿ ಪಾಲ್ಗೊಳ್ಳುವಂತೆ ಸಂಘಕ್ಕೆ ಆಮಂತ್ರಣ ನೀಡಿದ್ರು. ಆ ವರ್ಷದ ಗಣತಂತ್ರ ದಿನದ ಪೆರೇಡ್ನಲ್ಲೇ 3,000 ಸ್ವಯಂ ಸೇವಕರು ಭಾಗವಹಿಸಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1963ರ ಗಣತಂತ್ರದ ದಿನ ಅಂದಿನ ಪ್ರಧಾನಿಗಳು ಸಂಘದ 3,000 ಸ್ವಯಂ ಸೇವಕರನ್ನ ಪೆರೇಡ್ಗೆ ಆಹ್ವಾನಿಸಿದ್ರು. ಇಂದು ಅದೇ ಪಕ್ಷದ ಸಚಿವರು ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತಿದ್ದಾರೆ. ಇದು ದುರಂತ ಅಲ್ಲದೆ ಬೇರೆ ಏನೂ ಇಲ್ಲ. ಅಂದ ಹಾಗೆ ಇಂದು RSS ಕೇವಲ ಒಂದು ಸಂಘಟನೆಯಾಗಿ ಉಳಿದಿಲ್ಲ. RSS ಒಟ್ಟು 52 ಸಂಘಟನೆಗಳನ್ನು ಒಳಗೊಂಡಿದೆ. ಶಿಕ್ಷಣ, ಕೃಷಿ, ಸಮಾಜ ಕಲ್ಯಾಣ, ಆದಿವಾಸಿ ಕಲ್ಯಾಣ ಹಾಗೂ ಮಹಿಳಾ ಸಶಕ್ತೀಕರಣದಂಥ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಬನ್ನಿ, RSS ದೇಶದಲ್ಲಿ ಮಾಡುತ್ತಿರುವ ಪ್ರಮುಖ 5 ಸೇವಾ ಕಾರ್ಯಗಳನ್ನು ನಾವಿಂದು ನಿಮಗೆ ತೋರಿಸ್ತೀವಿ. ನಂಬರ್ 1, ಹಿಂದೂಗಳ ಪುನರ್ ಜಾಗೃತಿ. ಸ್ವಯಂ ಸೇವಕ ಸಂಘಟನೆಯು ತನ್ನ ಶಾಖೆಗಳ ಮೂಲಕ ಹಿಂದೂಗಳನ್ನು ಜಾಗೃತಿಗೊಳಿಸುವುದರ ಜೊತೆಗೆ ಹಿಂದೂ ಸಂಸ್ಕೃತಿಯ ಬಗ್ಗೆಯೂ ಅರಿವನ್ನು ಮೂಡಿಸುತ್ತಿದೆ. ನಮ್ಮ ಸಂಸ್ಕೃತಿಯ ಬಗ್ಗೆ ಜನ ಗರ್ವ ಪಡುವಂತೆ ಮಾಡುತ್ತಿದೆ. ದೇಶದಲ್ಲಿ 83,124 RSS ಶಾಖೆಗಳಿವೆ. ಇಂದು ದೇಶದಲ್ಲಿ RSSನ 83,124 ಶಾಖೆಗಳಿವೆ. ಈ ಶಾಖೆಗಳು ಹಿಂದುತ್ವ ಹಾಗೂ ಸಂಸ್ಕೃತಿಯ ಪ್ರಚಾರ ಮಾಡ್ತಿವೆ. ಇಂದು ಸಂಘ ಪ್ರತಿ ರಾಜ್ಯದ ಪ್ರತಿ ಮನೆಯನ್ನು ತಲುಪಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನಂಬರ್ 2, ರಾಷ್ಟ್ರವಾದದ ರಾಜನೀತಿ. ಭಾರತದಲ್ಲಿ ರಾಷ್ಟ್ರವಾದದ ರಾಜಕೀಯವನ್ನು ಆರಂಭ ಮಾಡಿದ್ದೇ RSS. 1951ರಲ್ಲೇ RSSನ ಸ್ಫೂರ್ತಿಯೊಂದಿಗೆ ಜನಸಂಘ ಆರಂಭವಾಗಿತ್ತು. ನಂತರ ಈ ಜನಸಂಘದಲ್ಲಿ ಇದ್ದಂತಹ ನಾಯಕರೇ 1980ರಲ್ಲೇ ಭಾರತೀಯ ಜನತಾ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಇಂದು ಸಂಘದ ರಾಷ್ಟ್ರವಾದ ಸಿದ್ಧಾಂತವೇ ಬಿಜೆಪಿಯ ಐಡೆಂಟಿಟಿ ಎನಿಸಿಕೊಂಡಿದೆ. ಸಂಘವೇ ಭಾರತದಲ್ಲಿ 2 ಪ್ರಧಾನಮಂತ್ರಿಗಳನ್ನ ನೀಡಿದೆ. ಅದರಲ್ಲಿ ಮೊದಲಿಗರು 1998ರಲ್ಲಿ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ, ಎರಡನೆಯವರು 2014ರಲ್ಲಿ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು. ಇವರಿಬ್ಬರು ಪ್ರಧಾನಿಗಳು ಸಂಘದ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದವರೇ ಆಗಿದ್ದಾರೆ. ನಂಬರ್ 3, ಸಾಂಸ್ಕೃತಿಕ ರಾಷ್ಟ್ರವಾದ. ರಾಜಕೀಯವನ್ನ ಪಕ್ಕಕ್ಕಿಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಸಾಂಸ್ಕೃತಿಕ ರಾಷ್ಟ್ರವಾದ ಎನ್ನುವ ಆಲೋಚನೆಯನ್ನ ತನ್ನ ಆರಂಭದ ದಿನಗಳಿಂದಲೂ ಪೋಷಿಸಿದೆ, ಪೂಜಿಸಿದೆ, ಪ್ರಚಾರ ಮಾಡಿದೆ ಹಾಗೂ ಜಾಗೃತಿಯನ್ನು ಮೂಡಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ರಾಮ ಮಂದಿರ ನಿರ್ಮಾಣ ಅನ್ನೋದು 500 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ಮಹಾ ಸಂಘರ್ಷವಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಕೋಟ್ಯಾನುಕೋಟಿ ಹಿಂದೂಗಳ ಇಚ್ಛೆ. ಅದನ್ನು ಜನಾಂದೋಲನವನ್ನಾಗಿ ರೂಪಿಸಿದ್ದೇ RSS. ಆ ಕಾರಣದಿಂದಲೇ 500 ವರ್ಷಗಳ ಸಂಘರ್ಷದ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು, ಹಿಂದೂಗಳ ಇಚ್ಛೆ ಈಡೇರಿದ್ದು. ನಂಬರ್ 4, ಸಾಂಸ್ಕೃತಿಕ ಶಿಕ್ಷಣ ಕ್ಷೇತ್ರದಲ್ಲಿ ಯೋಗದಾನ. ಸಂಘದ ವಿದ್ಯಾಭಾರತಿ ಸಂಸ್ಥೆಯ ಮೂಲಕ ದೇಶಾದ್ಯಂತ 12,754ಕ್ಕೂ ಹೆಚ್ಚು ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲಿ ಹತ್ತಿರ 32 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಆ ಮಕ್ಕಳಿಗೆ 1,49,000ಕ್ಕೂ ಹೆಚ್ಚು ಶಿಕ್ಷಕರು ಶಿಕ್ಷಣ ನೀಡುತ್ತಿದ್ದಾರೆ. ನಂಬರ್ 5, ಸಾಮಾಜಿಕ ಕಲ್ಯಾಣ. RSSನ ಅಂಗಸಂಸ್ಥೆಯಾದ ಸೇವಾ ಭಾರತಿ ದೇಶಾದ್ಯಂತ 35,000ಕ್ಕೂ ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಆ ಮೂಲಕ ದೇಶದ ಬಡವರು, ವಯೋವೃದ್ಧರು ಹಾಗೂ ವಿಕಲಚೇತನರ ಸೇವೆ ಮಾಡಲಾಗ್ತಿದೆ. ದೇಶಾದ್ಯಂತ RSSನ 1 ಕೋಟಿಗೂ ಹೆಚ್ಚು ಸ್ವಯಂ ಸೇವಕರು ಇಂತಹ ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆರಂಭದಿಂದಲೇ RSSನ ಕಾರ್ಯಕರ್ತರಿಗೆ ಒಂದು ಮಾತನ್ನ ಹೇಳಿಕೊಡಲಾಗುತ್ತೆ. ಅದೇನೆಂದ್ರೆ, ಬಾಯಲ್ಲಿ ಸಕ್ಕರೆ, ಕಾಲಲ್ಲಿ ಚಕ್ಕರ.
ಅಂದ್ರೆ ಮಾತು ಸಿಹಿಯಾಗಿರ್ಬೇಕು, ಕಾಲು ನಿಲ್ಲದಂತಿರ್ಬೇಕು, ಸದಾ ಕಾಲ ಕೆಲಸ ಮಾಡ್ತಿರ್ಬೇಕು, ಎಂದಿಗೂ ಸಮಯ ವ್ಯರ್ಥ ಮಾಡಬಾರ್ದು, ಸದಾ ಕಾಲವು ಏನಾದರೂ ದೇಶ ಸೇವಾ ಕಾರ್ಯದಲ್ಲಿ ತೊಡಗಿರಬೇಕು. ಇಂಟ್ರೆಸ್ಟಿಂಗ್ ಏನಂದ್ರೆ ಕಳೆದ 100 ವರ್ಷಗಳಲ್ಲಿ RSS ವಿರುದ್ಧ ಅನೇಕ ಬಾರಿ ಷಡ್ಯಂತ್ರಗಳು ನಡೆದಿವೆ. 3 ಬಾರಿ ಸಂಘವನ್ನ ನಿಷೇಧಿಸಲಾಗಿತ್ತು. ಕೊನೆಗೆ ನಿಷೇಧ ಹೇರಿದವರೇ ನಿಷೇಧವನ್ನ ವಾಪಸ್ ಪಡೆದಿದ್ರು. ಇದು ಇತಿಹಾಸ. ಇಂತಹ ಪ್ರತಿ ನಿಷೇಧ, ಪ್ರತಿ ಷಡ್ಯಂತ್ರ, ಪ್ರತಿ ವಿರೋಧದ ವಿರುದ್ಧವೂ ಹೋರಾಡುವ ಮೂಲಕ RSS ಗಟ್ಟಿಯಾಗುತ್ತಲೇ ಬಂದಿದೆ. ಇಂದಿಗೂ ಸಂಘದ ಸದಸ್ಯರು ಹಳ್ಳಿಗೆ ತೆರಳಿ ದೇಶದ ಸಭ್ಯತೆ ಹಾಗೂ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದಾರೆ. ನಮ್ಮ ದೇಶದ ಪರಂಪರೆ, ನಮ್ಮ ದೇಶದ ಧರ್ಮ ಗ್ರಂಥಗಳು, ಪೌರಾಣಿಕ ಘಟನಾವಳಿಗಳ ಬಗ್ಗೆ ಗರ್ವ ಪಡುವಂತೆ ಪ್ರೇರಣೆ ನೀಡ್ತಿದ್ದಾರೆ. ಹೀಗಿದ್ದರೂ ನಮ್ಮದೇ ದೇಶದ ಒಂದು ವರ್ಗ ನಿರಂತರವಾಗಿ ಸಂಘದ ವಿರುದ್ಧ ಷಡ್ಯಂತ್ರ ಮಾಡುತ್ತಲೇ ಇದೆ. RSSನ ಪ್ರತಿ ಆಲೋಚನೆಯ ಬಗ್ಗೆ, ಪ್ರತಿ ಕಾರ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಲೇ ಇದೆ. ಆದರೆ ನಿಮಗೆ ನೆನಪಿರಲಿ, RSS ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಭಾರತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಿದೆ. ಭಾರತದ ಆಲೋಚನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಭಾರತದ ಮಣ್ಣಿನ ಕಣ ಕಣದಲ್ಲೂ ಸ್ವಯಂ ಸೇವಕ ಸಂಘ ಬೆರೆತು ಹೋಗಿದೆ. ಅಂದು ಪರಕೀಯರು 800 ವರ್ಷಗಳ ಕಾಲ ಹಿಂದುತ್ವದ ಐಡೆಂಟಿಟಿಯನ್ನ ಅಳಿಸಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಇಂದು ನಮ್ಮದೇ ನಾಡಿನ ಸಚಿವರು ಸಂಘದ ಐಡೆಂಟಿಟಿ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ದಾರೆ. ಆದ್ರೆ ಸಂಘದ ಕೇರ್ ಆಫ್ ಅಡ್ರೆಸ್ಸೇ ಭಾರತ. ಭಾರತವಿಲ್ಲದೆ ಸಂಘ, ಸಂಘವಿಲ್ಲದೆ ಭಾರತ ಇರೋಕೆ ಸಾಧ್ಯವೇ ಇಲ್ಲ. ಸಚಿವರು ಆದಷ್ಟು ಬೇಗ ಇದನ್ನ ಅರ್ಥ ಮಾಡಿಕೊಂಡ್ರೆ ಅವರ ಸಮಯ ವ್ಯರ್ಥವಾಗುವುದು ತಪ್ಪುತ್ತೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.